ಅಂದ್ರೆ ಎಂಟ್ರೆನ್ಸ್ ಅಂದ್ರೆ ಈ ತರ ಸ್ಪಾಟ್ ಲೈಟ್ಸ್ ಇರಲೇಬೇಕಾಗುತ್ತೆ. ಸರ್ ಇಲ್ಲಿ ಏನ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ರೆ ಸರ್ ನೀವು? ಇದು ಟೈಲ್ಸ್ ಮೇಡಮ್, ನಾರ್ಮಲ್ ಟೈಲ್ಸ್ ಇದೆ. ಓಕೆ, ಈ ಕಲರ್ ಅವರೇ ಚೂಸ್ ಮಾಡಿದ್ದು? ಎಸ್, ನಾನು ಸಜೆಸ್ಟ್ ಮಾಡಿದ್ದೆ ಕಸ್ಟಮರ್ಗೆ, ಇದೇ ತರ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಹೈಲೈಟ್ ಆಗಿ ಕಾಣುತ್ತೆ ಅನ್ನೋದು ಸಜೆಸ್ಟ್ ಮಾಡ್ತೀವಿ ನಾವು. ಇದೇನು ಕಲರ್ ಡಿಮ್ ಆಗಲ್ವಾ ಸರ್ ಬಿಸಿಲಿಗೆಲ್ಲ? ನೋ ಮೇಡಮ್, ದಿಸ್ ಅ ವಿಟ್ರಿಫೈಡ್ ಟೈಲ್ಸ್, ನಿಮ್ಗೆ ಯಾವುದೇ ಡಿಮ್ ಆಗೋದಿಲ್ಲ. ಓಕೆ, ಇದು ಲೈಫ್ ಟೈಮ್ ಹೀಗೆ ಇರುತ್ತೆ. ಓ, ಲೈಫ್ ಟೈಮ್ ಹೀಗೆ ಇರುತ್ತಾ? ಓಕೆ. ಇದೊಂದು ಗ್ರ್ಯಾಂಡ್ ಎಂಟ್ರಿ ಡೋರ್ ಮೇಡಮ್. ಆಕ್ಚುಲಿ ಓನರ್ಗೆ ನನಗೆ 4 feet ವಿಡ್ತ್ ಡೋರೇ ಬೇಕು ಅಂತ ಮಾಡಿಸ್ಕೊಂಡಿದ್ದಾರೆ. ಏನೇ ಬೇಕು ಇದು ಅವ್ರದ್ದು ಮೆಟೀರಿಯಲ್ಸ್ ಮೂವ್ಮೆಂಟ್ಗೆ ಎಲ್ಲದಕ್ಕೂ ಅಂತ. ಇದ್ರ ಮೇಲ್ಗಡೆ ಬ್ರಾಸ್ ಹೈಲೈಟ್ ಮಾಡಿದ್ದೀವಿ. ಅಂದರೆ ನಿಮ್ಗೆ ಇದನ್ನ ಟೀ ಕುಡ್ಡಲ್ಲೇ ಮಾಡಿರೋದು ಮೇಡಮ್. ತುಂಬ ಎಲಿಗೆಂಟ್ ಆಗಿ ಅಂಡ್ ಟ್ರೆಡಿಷನಲ್ ಆಗಿ ಕಾಣುತ್ತೆ. ಅಂದರೆ ದಿಸ್ ಈಸ್ ಕಸ್ಟಮರ್ ಎಕ್ಸ್ಪೆಕ್ಟೇಷನ್. ನಾವು ಅದನ್ನ ಔಟ್ಕಮ್ ಕೊಟ್ಟಿದ್ದೀವಿ ಅವ್ರಿಗೆ. ನಾವು ಅನ್ಕೊಳ್ತೀವಿ ಕಾರ್ವಿಂಗ್ಸ್ ಎಲ್ಲ ಗ್ರ್ಯಾಂಡ್ ಆಗಿಲ್ಲ ಅಂತ, ಆದರೆ ಲುಕ್ ಮಾತ್ರ ಸಖತ್ತಾಗಿ ಬಂದಿದೆ. ನಾರ್ಮಲಿ ಇದು ಯುರೋಪಲ್ಲಿ ಆಗಿ ಬರುತ್ತೆ. ಅಂಡ್ ಇದೆಲ್ಲ PU ಪಾಲಿಶ್ ಮಾಡ್ಕೊಟ್ಟಿರ್ತೀವಿ. ಟೀಕು PU ಪಾಲಿಶ್ ಅಂದ್ರೆ ನಿಮ್ಗೆ ಏನು ಹಾಳಾಗೋದಿಲ್ಲ, ಬೇಗ ಬಿಸಿಲು ಹೊಡೆದ್ರೂ ಹಾಳಾಗೋದಿಲ್ಲ. ಇದು ಓನರ್ ಹೌಸ್ ಮೇಡಮ್. ಇಲ್ಲಿ 1 ಬೆಡ್ರೂಮ್ ಮಾಡಿ ಟೋಟಲ್ ಕಿಚನ್, ಹಾಲ್, ಒಂದು ಪೂಜಾ ರೂಮ್ ಅಂಡ್ ಒಂದು ಯುಟಿಲಿಟಿ ಮಾಡ್ಕೊಟ್ಟಿದ್ದೀವಿ. ಅಂದರೆ ಟೋಟಲ್ ಅಕಾಮಿಡೇಷನ್ ಆಗಿದೆ. 1 RK ಅಂದರೆ 1 BHK ಅಂತ ಹೇಳ್ತೀವಲ್ಲ, ಅದು ಕಸ್ಟಮರ್ ರಿಕ್ವೈರ್ಮೆಂಟ್ ಟೋಟಲಿ ಅಕಾಮಿಡೇಟ್ ಆಗಿದೆ. ಸಖತ್ತಾಗಿ ಕಾಣಿಸ್ತಿದೆ ಸರ್. ಎಲ್ಲ ಕಡೆ ಓಪನ್ ಸ್ಪೇಸ್ ಆಗಿ ಎಲ್ಲ ಸಖತ್ತಾಗಿ ಮಾಡಿದ್ದೀವಿ. ಎಸ್ ಮ್ಯಾಮ್, ಓಪನ್ ಕಿಚನ್ ಕಾನ್ಸೆಪ್ಟ್ ಮಾಡಿದ್ದೀವಿ. ಒಂದು ಯುಟಿಲಿಟಿ ಕೊಟ್ಟಿದ್ದೀವಿ. ಇಲ್ಲೊಂದು ಪೂಜಾ ರೂಮ್. ಅಂದರೆ ಇದು ಬ್ರಹ್ಮಸ್ಥಾನಮಲ್ಲೇ ಬೇಕು ಅಂತ. ಸೆಂಟರ್ ಆಫ್ ದ ಹೌಸ್ ಅಂದ್ರೆ ಬ್ರಹ್ಮಸ್ಥಾನ ಅಂತ ಹೇಳಿ. ಅಂದ್ರೆ ವಾಸ್ತು ಪ್ರಕಾರನೇ ಮಾಡಿದ್ದೀರಾ? ವಾಸ್ತು ಪ್ರಕಾರ, ಹೌದು. ಕಂಪ್ಲೀಟ್ ಆಗಿ ಅಂದ್ರೆ ಇದು ನಿಮ್ ಸೆಂಟರ್ ಆಫ್ ದ ಹೌಸ್ ಪೂಜಾ ರೂಮ್ ಇದೆ. ಅಂದ್ರೆ ಇದು ಎಲ್ಲ ಟೀಕೆ ಕೊಡ್ತೀವಿ. ನಾರ್ಮಲಿ ನಾವು ಯಾವುದೇ ಪ್ಯಾಕೇಜ್ ತಗೊಂಡ್ರು ಕ್ವಾಲಿಟಿನ ಮೇಂಟೈನ್ ಮಾಡ್ತೀರಾ? ಮೇನ್ ಡೋರು ಟೀಕ್ ಇರುತ್ತೆ, ಪೂಜಾ ರೂಮ್ ಡೋರು ಟೀಕ್ ಇರುತ್ತೆ. ಓಕೆ, ಇದು ಗ್ಲಾಸ್ ಡೋರ್ ಕೊಟ್ಟಿದ್ದೀರಲ್ಲ? ಎಸ್ ಮ್ಯಾಮ್. ಅಂದ್ರೆ ನಿಮ್ಗೆ ಮಾಡರ್ನ್ ಲುಕ್ ಅಂಡ್ ಕಂಟೆಂಪ್ರರಿ ಅಂತ ಹೇಳ್ತೀವಿ. ಇದು ನಿಮ್ಗೆ ಕಂಟೆಂಪ್ರರಿ ಲುಕ್ ಕೊಡುತ್ತೆ, ಇದು ಮಾಡರ್ನ್ ಲುಕ್ ಕೊಡುತ್ತೆ. ಮಿಕ್ಸ್ ಅಂಡ್ ಮ್ಯಾಚ್. ಬ್ಯಾಕ್ ಡ್ರಾಪ್ ಆಸ್ಬೆಸ್ಟಸ್ ಶೀಟ್ ಯೂಸ್ ಮಾಡಿದೀವಿ. ಲೈಟಿಂಗ್, ಬ್ಯಾಕ್ ಲೈಟಿಂಗ್ ಬರುತ್ತೆ. ಅಂಡ್ ಇಲ್ಲಿ ಕ್ವಾಡ್ಸ್ ಕೊಟ್ಬಿಟ್ಟು ಕೆಳಗಡೆ ಒಂದು ಸ್ಟೋರೇಜ್ ಕೊಟ್ಟಿದ್ದೀವಿ ಮೇಡಮ್. ಓಕೆ, ಸ್ಟೋರೇಜ್ ಕೂಡ ಬಳಸ್ಕೊಬಹುದು. ಅಂದ್ರೆ ಇದು ಮಾರ್ಬಲ್ ಲುಕ್ ಕೊಡುತ್ತೆ ಮೇಡಮ್, ಲ್ಯಾಮಿನೇಟ್ ಅಂಡ್ ರಾಫ್ಟರ್ಸ್ ಯೂಸ್ ಮಾಡಿದ್ದೀವಿ. ನಿಮ್ಗೆ ಈ ವುಡನ್ ಕಲರ್ ರಾಫ್ಟರ್ಸ್ ಹೈಲೈಟ್ ಮಾಡುತ್ತೆ ಯಾವಾಗ್ಲೂ. ಅಂಡ್ ಜಸ್ಟ್ ಬೇಸ್ ಯೂನಿಟ್ ಹೊತ್ತ ಒಂದು ಟಾಲ್ ಯೂನಿಟ್ ಕೊಟ್ಟಿದ್ದೀವಿ. ಅಂದ್ರೆ ಇಲ್ಲಿ ಕ್ರಾಕರಿ ತರ ಏನಾದರೂ ನೀವು ಐಟಮ್ಸ್ ಹೈಲೈಟ್ ಮಾಡಬೇಕು ಅಂದ್ರೆ ಮೇಲೆ ಮತ್ತೆ ಇಲ್ಲಿ. ಅಂಡ್ ಲೈಟ್ ಇಂಪ್ಲಿಮೆಂಟೇಷನ್ ಹಾಗೆ ಮಾಡಿದ್ದೀವಿ. ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದೀವಿ. ಮತ್ತೆ ಇದ್ರೊಳಗಡೆ ನಾವು ವರ್ಟಿಕಲ್ ಲೈಟ್ಸ್ ಕೊಟ್ಟಿದ್ದೀವಿ. ಟೋಟಲ್ ಕಂಪ್ಲೀಟ್ TV ಯೂನಿಟ್ ಮೇಡಮ್ ಇದು. ಓಕೆ ಸರ್, ಎಷ್ಟು ಏರಿಯಾ ಸ್ಕ್ವೇರ್ ಫೀಟ್ ಕನ್ಸ್ಯೂಮ್ ಆಗಿದೆ ಸರ್? ಫಾರ್ ದ ಲಿವಿಂಗ್ ಅಂಡ್ ಡೈನಿಂಗ್ ಗೆ ನಾವು 250 ಸ್ಕ್ವೇರ್ ಫೀಟ್ ಬಿಟ್ಟಿದ್ದೀವಿ. ಅಂದ್ರೆ 250 ಸ್ಕ್ವೇರ್ ಫೀಟ್ ಅಲ್ಲಿ ನಿಮಗೆ ಲಿವಿಂಗ್ ಮತ್ತೆ ಡೈನಿಂಗ್ ಬರ್ತಾ ಇದೆ. ಅಂಡ್ ಪೂಜಾ ರೂಮ್ ಆಲ್ಮೋಸ್ಟ್ 5x5 ಇದೆ. ಅಂಡ್ ದಿಸ್ ಇಸ್ ಓಪನ್ ಕಿಚನ್ ಮೇಡಮ್.